ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸ್ಯಾಂಡಲ್ವುಡ್ ನಲ್ಲಿ ಮುಗಿತಾ ಇಲ್ಲ ಸ್ಟಾರ್ ವಾರ್. ಮಾತಿಗೆ ಮಾತು, ಏಟಿಗೆ ಎದುರೇಟು ಶುರುವಾಗದೆ ಮತ್ತೆ ಕೌಂಟರ್ ಕೊಟ್ಟಿದ್ದಾರೆ ದರ್ಶನ್ ಆಪ್ತ ಧನ್ವೀರ್. ಎಲ್ಲಿಗೆ ಹೋದ್ರೂ ಮತ್ತೆ ಬರ್ತೀರಾ ಅಂತ ಹೇಳಿ ಟಾಂಗ್ ಕೊಟ್ಟಿದ್ದಾರೆ. ನಟ ವಿನಯ್ ಗೌಡಗೆ ಧನ್ವೀರ್ ಈ ರೀತಿಯಾಗಿ ಟಾಂಗ್ ಕೊಟ್ಟಿದ್ದಾರೆ. ಒಂದು ಕಡೆ ಸ್ಯಾಂಡಲ್ವುಡ್ ನಲ್ಲಿ ಸ್ಟಾರ್ ವಾರ್ಗೆ ಕಡಿವಾಣ ಬೀಳ್ತಾ ಇಲ್ಲ, ಮಾತಿಗೆ ಮಾತು ಏಟಿಗೆ ಎದುರೇಟು ಅನ್ನೋ ರೀತಿಯಾಗಿ ಮುಂದುವರಿತಾನೆ ಇದೆ. ಒಂದು ಕಡೆ ಫ್ಯಾನ್ಸ್ ಸುಮ್ಮನೆ ಇರ್ತಾ ಇಲ್ಲ, ಏಕಾಏಕಿ ದಿಢೀರನೆ ಕೌಂಟರ್ ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಇದೀಗ ನಟ ವಿನಯ್ ಗೌಡ ಜೊತೆಗೆ ದರ್ಶನ್ನ ಆಪ್ತ ಧನ್ವೀರ್ ಇವರಿಬ್ಬರು ಕೂಡ ಪೋಸ್ಟ್ ವಾರನ್ನ ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ಪೋಸ್ಟನ್ನು ಹಾಕೋದ್ರ ಮೂಲಕ ಟಾಂಗ್ ನೀಡ್ತಾ ಇದ್ದಾರೆ. ಒಂದು ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ದರ್ಶನ್ ಫ್ಯಾನ್ಸ್ ವರ್ಸಸ್ ಸುದೀಪ್ ಫ್ಯಾನ್ಸ್ ನಡುವೆ ಯುದ್ಧ ನಡೀತಾ ಇದೆ. ಇದರ ಮಧ್ಯೆ ದರ್ಶನ್ ಹಾಗೂ ಸುದೀಪ್ ಆಪ್ತರು ಪೋಸ್ಟ್ಗಳನ್ನು ಮಾಡೋದ್ರ ಮೂಲಕ ಉರಿಯುವ ಬೆಂಕಿಗೆ ತುಪ್ಪ ಸುರಿಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದೀಗ ಧನ್ವೀರ್ ಗೌಡ ವರ್ಸಸ್ ವಿನಯ್ ಗೌಡ ಮಧ್ಯೆ ಪೋಸ್ಟರ್ ವಾರ್ ಶುರುವಾಗಿದೆ. ಹುಬ್ಬಳ್ಳಿಯಲ್ಲಿ ಕಿಚ್ಚ ಸುದೀಪ್ ಅವರು ಆಡಿದಂತಹ ಯುದ್ಧಕ್ಕೆ ರೆಡಿ ಅನ್ನುವಂತಹ ಮಾತುಗಳು ಈಗಾಗಲೇ ಸಾಕಷ್ಟು ಸಂಚಲನಕ್ಕೆ ಕಾರಣವಾಗಿತ್ತು, ಸಾಕಷ್ಟು ಚರ್ಚೆಗಳಾಗ್ತಾ ಇತ್ತು. ಇದರ ಬೆನ್ನಲ್ಲೇ ವಿಜಯಲಕ್ಷ್ಮಿ ದರ್ಶನ್ ಪರ ಬ್ಯಾಟ್ ಬೀಸಿ ಕೌಂಟರ್ ಅನ್ನ ಕೊಡ್ತಾರೆ. ನಂತರದಲ್ಲಿ ದರ್ಶನ್ ಅವರ ಆಪ್ತ ಧನ್ವೀರ್ ಗೌಡ ಸೋಷಿಯಲ್ ಮೀಡಿಯಾದಲ್ಲಿ ದರ್ಶನ್ ಜೊತೆಗಿನ ಫೋಟೋವನ್ನ ಶೇರ್ ಮಾಡ್ತಾರೆ. ಇನ್ನು ಆ ಒಂದು ಫೋಟೋಗೆ ತಮಿಳು ಸಿನಿಮಾ ಡೈಲಾಗ್ ನ ಆಡಿಯೋ ಒಂದು ಎಡಿಟ್ ಮಾಡಿ ಸೇರಿಸಿರ್ತಾರೆ. ಕಾಡಿನಲ್ಲಿ ಎಲ್ಲಾ ಪ್ರಾಣಿಗಳಿರುತ್ತೆ, ಆದ್ರೆ ಸಿಂಹನೇ ರಾಜ ಅಂತ ಹೇಳಿ ತಮಿಳು ಸಿನಿಮಾ ಡೈಲಾಗ್ ಅನ್ನ ಧನ್ವೀರ್ ಗೌಡ ಅವರು ಪೋಸ್ಟ್ ಮಾಡ್ತಾರೆ. ಇದಕ್ಕೆ ಕೌಂಟರ್ ಎನ್ನುವಂತೆ ವಿನಯ್ ಗೌಡ ಧನ್ವೀರ್ ಮತ್ತು ದರ್ಶನ್ ಹೆಸರನ್ನ ಪ್ರಸ್ತಾಪಿಸದೆ ಮತ್ತೊಂದು ಪೋಸ್ಟ್ ಅನ್ನು ಮಾಡ್ತಾರೆ. ಖಂಡಿತ ಕಾಡಿನ ರಾಜ ಸಿಂಹನೇ, ಅದು ಎಲ್ರಿಗೂ ಕೂಡ ಚೆನ್ನಾಗಿ ಗೊತ್ತು. ಕಾಡಿನ ರಾಜ ಯಾರು ಅಂತ ಹೇಳಿದ್ರೆ ಲಯನ್ ಈಸ್ ಕಿಚ್ಚ ಅಂತ ಹೇಳಿ, ಅಂದ್ರೆ ಲಯನ್ ಈಸ್ ಕಿಚ್ಚ ಸುದೀಪ್ ಅಂತ ಹೇಳಿ ಮತ್ತೊಂದು ಪೋಸ್ಟ್ ಅನ್ನ ಮಾಡ್ತಾರೆ. ಹಾಗಾಗಿ ಇದೀಗ ದರ್ಶನ್ ಹಾಗೂ ಸುದೀಪ್ ಆಪ್ತರ ಪೋಸ್ಟ್ ವಾರ್ ಇದು. ಸ್ಟಾರ್ಗಳು ಸುಮ್ಮನೆ ಆದ್ರೂ ಕೂಡ ಸ್ಟಾರ್ ಫ್ಯಾನ್ಸಿನ ವಾರ್ ಮಾತ್ರ ಮುಗಿತಾ ಇಲ್ಲ. ಇದೇ ರೀತಿಯಾಗಿ ಮಾತಿಗೆ ಮಾತು, ಕೌಂಟರ್ಗೆ ರೀಕೌಂಟರ್ ಅಂತ ಹೇಳಿ ಪೋಸ್ಟ್ಗಳನ್ನ ಮಾಡ್ತಾ ಇದ್ದಾರೆ. ಎಲ್ಲಿಗೆ ಹೋದ್ರೂ ಮತ್ತೆ ಬರ್ತೀರಾ ಅಂತ ಹೇಳಿ ಟಾಂಗ್ ಕೊಟ್ಟಿದ್ದಾರೆ. ಅಂದ್ರೆ ನಟ ವಿನಯ್ ಗೌಡಗೆ ಧನ್ವೀರ್ ಕೊಟ್ಟಿರ್ತಕ್ಕಂತಹ ಟಾಂಗ್ ಇದು.